ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿನ್ನೆ ಫುಲ್ಲು ಮಳೆ ಆಗಿದೆ ರಾತ್ರಿ ಎಲ್ಲ ಇಲ್ಲಿ ನಮ್ಮ ಕಡೆ. ನಿಮ್ಮ ಕಡೆ ಎಲ್ಲ ಮಳೆ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಜಾನು ಇದ್ದಾಳೆ ಅಲ್ವಾ, ಸೊ ಹಾಗಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಕರ್ಬೇವು ರೈಸ್ ಮಾಡ್ಕೋತಾ ಇದ್ದೀನಿ. ಟ್ರೈ ಮಾಡೋದು ಇದೇ ಫಸ್ಟು, ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಇದಕ್ಕೆ 2 ಐಟಮ್ಸ್ ಕಡಿಮೆ ಆಗಿದೆ. ಏನು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕಾಗಿತ್ತು, ಮರ್ತೋಗ್ಬಿಡ್ತು ನನಗೆ. ಹಾಗೆ ಮಾಡ್ಕೊಂಡ್ವಿ, ಪರವಾಗಿಲ್ಲ. ಟ್ರೈ ಮಾಡೋಣ ಅಂತ ಮಾಡ್ಕೊಂಡ್ವಿ, ಪರವಾಗಿಲ್ಲ. ಟೇಸ್ಟ್ ಓಕೆ ಅನ್ನಿಸ್ತು. ಏನೂ ಇಲ್ಲ, ಅದಕ್ಕೆ ಕರಿಬೇವು, ಸ್ವಲ್ಪ ಜೀರಿಗೆ, ಕೊಬ್ಬರಿ, ಒಣಕಾಯಿ ಹೇಳ್ದಾಗೆ ಉದ್ದಿನಬೇಳೆ ಆಮೇಲೆ ಕಡಲೆಬೇಳೆ ಎಲ್ಲ ಹಾಕಿ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಗರಿ ಕರಿಬೇವೆಲ್ಲ ಗರಿ ಅನಿಸಿದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಾಕೋರು ಸ್ವಲ್ಪ ಖಾರ ಬೇಕು ಅಂದರೆ ಮೆಣಸು ಹಾಕ್ತಾರೆ. ನಾನು ಮೆಣಸು ಹಾಕಲಿಲ್ಲ, ಎದೆ ಉರಿ ಜಾಸ್ತಿ ಆಗುತ್ತೆ ಅಂತ. ಇಷ್ಟೇ ಹಾಕ್ಕೊಂಡು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ಕೊಂಡ್ವಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡೆ, ಆಮೇಲೆ ಅನ್ನಕ್ಕಿಟ್ಟೆ. ಮಗ ಮಲಗಿದ್ದ, ಅವನು ಎದ್ದೊಳಷ್ಟಿಗೆ ಗ್ರೈಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಮತ್ತು ಅವನು ಆಲ್ರೆಡಿ ಎದ್ದಿದ್ದ, ಸೊ ಹಾಗಾಗಿ ಹಾಗೆ ಮಾತಾಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟೆ. ಅವ್ನು ಮತ್ತೆ ವಾಪಸ್ ಮಲ್ಕೊಂಡ, ಯಾಕಂದರೆ ಸ್ನಾನ ಮಾಡಿಸಿದ್ದೆ ಆಗ್ತಾನೆ ಮಲ್ಕೊಂಡ. ಅನ್ನದ ಜೊತೆಗೆ ನಮಗೇನಾದರೂ ಸ್ನ್ಯಾಕ್ಸ್ ಇರಬೇಕು. ಹಪ್ಪಳನ್ನ ಕರ್ಕೊಂಡ್ರೆ ಆಯಿತು ಅಂತ ಫಸ್ಟಿಗೆ 3 ಹಪ್ಪಳ ಕರ್ಕೊಂಡೆ. ನಾನು ನನ್ನ ಮಗಳು ಇರೋದು ಕಾರಣ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಇಟ್ಕೊಂಡೆ ಸೈಡಿಗೆ. ಜೀರಿಗೆ, ಸಾಸಿವೆ, ಸ್ವಲ್ಪ ಶೇಂಗಾ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಶೇಂಗಾ ಎಲ್ಲ ಫ್ರೈ ಆದಾದಮೇಲೆ ಅನ್ನನ ಹಾಕಿದೆ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ಅದನ್ನು ಮರ್ತೋದೆ. ಹೋಗಲಿ ಪರವಾಗಿಲ್ಲ ಅಂತ, ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿದ್ದು, ಹೋಗಲಿ ಅಂತ ಹೇಗಾಗುತ್ತೋ ಆಗ ಊಟ ಮಾಡ್ಕೊಂಡ್ವಿ ಇಬ್ಬರೂ. ಅದೇ ಬೇಕು ಇದೇ ಬೇಕು ಅಂತೇನೂ ಇಲ್ಲ, ಇರೋದ್ರಲ್ಲೇ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಬಿಟ್ರೆ ಆಯಿತು. ಒಂದು ಹೊಟ್ಟೆ ತುಂಬುತ್ತೆ ಅಲ್ವಾ, ಸಾಕು. ಅನ್ನನೆಲ್ಲ ಹಾಕ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡೆ. ಅದು ನೋಡೋಕೆ ಮಾತ್ರ ತುಂಬ ಖಾರ ಆಗಿದೆ ಏನೋ ಅಂತ ಅನಿಸುತ್ತೆ, ಬಟ್ ಖಾರ ಆಗಿರಲಿಲ್ಲ. ಪರವಾಗಿಲ್ಲ, ಚೆನ್ನಾಗಾಗಿತ್ತು. ಎಲ್ಲ ಚೆನ್ನಾಗಿ ಪೌಡ್ರ್ ಮಿಕ್ಸ್ ಮಾಡಿಕೊಂಡೆ ಅನ್ನಕ್ಕೆ. ಸ್ವಲ್ಪ ಕಲಿಸ್ಕೊಂಡ್ವಿ, ಯಾಕಂದರೆ ನಾನು ಜಾನು ಇರೋದರಿಂದ ಇಬ್ಬರು ಕೂತು ಊಟ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಇವಳಿಲ್ಲಿ ಕಪಿ ಚೇಷ್ಟೆ ಮಾಡ್ತಾಯಿದ್ಲು, ಸ್ವಲ್ಪ ಬೈದೆ. ಸೊ ಹಾಗಾಗಿ ಸ್ವಲ್ಪ ಮುಖನ ಆ ಥರ ಮಾಡಿಕೊಂಡು ಊಟ ಮಾಡ್ತಾಯಿದ್ಲು. ಊಟ ಎಲ್ಲ ಆಯಿತು. ನೋಡಿ ಗೈಸ್, ನಮ್ಮ ಮನೇಲಿ ಎಷ್ಟು ಸಾರಿ ಕಸ ಬಳಿತೀನೋ ನನಗೆ ಗೊತ್ತಿಲ್ಲ. ಹಾಗೆ ನನ್ನ ಮಗಳು ಕಸ ಹಾಕ್ದಂಗೆಲ್ಲ ನಾನು ಕೆಲಸ ಮಾಡ್ದಂಗೆಲ್ಲ ಅವಳು ಮಲಗ್ತೀನಿ ಅಂತ ಡೌ ಮಾಡ್ತಾಯಿದ್ಲು. ಅವಳೇನು ಮಲಗಲ್ಲ, ಹೋಗಲಿ ಅಂತ ಹೊರಗಡೆ ಬಂದೆ. ನಿನ್ನೆ ಸಿಕ್ಕಾಪಟ್ಟೆ ಬೆಳಗಿನ ಜಾವವರೆಗೂ ಮಳೆಯಾಗಿತ್ತು. ಎಷ್ಟು ಮಳೆ ಆಯಿತು ಅಂದರೆ ಕರೆಂಟ್ ಬೇರೆ ಇರಲಿಲ್ಲ. ಈ ಗಾಳಿ ರಭಸಕ್ಕೆ ಈ ಗಿಡ ಮುರಿದೋಯ್ತು. ತುಂಬ ಅಂದರೆ ತುಂಬ ಮಳೆ ಆಯಿತು ನಿನ್ನೆ. ಗುಡುಗು ಸಿಡ್ಲು ಮಿಂಚು ತುಂಬ ಜೋರಾಗಿತ್ತು. ಅಲ್ಲಿ ಪವರ್ ಬೇರೆ ಹೋಗ್ಬಿಡ್ತು. ನಮ್ಮ UPS ಬೇರೆ ಕೈ ಕೊಡ್ತು. ಆರಾಮಾಗಿ ತಂದೆ ಮಕ್ಕಳು ಆರಾಮಾಗಿ ನಿದ್ದೆ ಮಾಡಿದರು, ಬಟ್ ನನಗೆ ನಿದ್ದೆನೇ ಬರಲಿಲ್ಲ. ಏನು ಮಾಡೋದು ಅಂತ ಹಾಗೇ ಟೈಮ್ ಸ್ಪೆಂಡ್ ಮಾಡಿಕೊಂಡೆ. ಬೆಳಗಿನ ಜಾವ 3 ಗಂಟೆಗೆ ನಿದ್ದೆ ಬಂತು. ಅವಾಗ ಮಳೆ ಸ್ಟಾಪ್ ಆಯಿತು, ಸ್ವಲ್ಪ ನಿದ್ದೆ ಬಂತು. ಇನ್ನೇನು ಮಲ್ಕೋಬೇಕು ಅನ್ನೋಷ್ಟರೊಳಗೆ ನನ್ನ ಮಗ ಎದ್ದ. ಆಯಿತು, ಬೆಳಗ್ಗೆ ಆಗೋಗಿತ್ತು. ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಈಗ ಊಟ ಮಾಡಿಕೊಂಡೆ, ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಿ ನನ್ನ ಮಗಳು ಮಾಡೋದು ನೋಡಿ, ಮಲ್ಕೊತೀನಿ ಅನ್ನೋ ಡೌ ಮಾಡ್ತಾಳೆ, ಆದರೆ ಮಲಗಲ್ಲ. ಸೊ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.